ಹನುಮಂತ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ 7. ಗದಗ ಜಿಲ್ಲೆಯ ರೋಣ ತಾಲೂಕು ಮಾಡಲಗೆರೆ ಗ್ರಾಮದ ಅಭಿವೃದ್ಧಿ ಅಧಿಕಾರಿಗಳ ಕಚೇರಿಯಲ್ಲಿ ದಾಖಲೆಗಳು ಮಂಗಮಾಯ. 15ನೇ ಹಣಕಾಸು ಮತ್ತು ಎನ್ಆರ್ಜಿಯಲ್ಲಿ ಮತ್ತು ದಲಿತರಿಗೆ ಬಳಕೆಯಾಗಬೇಕಾದ ಅನುದಾನದಲ್ಲಿ ಭಾರಿ ಭ್ರಷ್ಟಾಚಾರ ಮಾಡಿದ್ದಾರೆ ಚೆನ್ನಪ್ಪ ಇಬ್ರಾಹಿಂಪುರ ಎಂಬ ಅಭಿವೃದ್ಧಿ ಅಧಿಕಾರಿ. ದಾಖಲೆಗಳನ್ನು ಬಚ್ಚಿಡುವುದು ಅಪರಾಧ ಎಂಬುದು ಗೊತ್ತಿದ್ದರೂ ಈ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಅದರ ಪರಿಜ್ಞಾನವೂ ಇಲ್ಲದಂತಾಗಿದೆ. ಮಾಡಲಗೆರೆ ಗ್ರಾಮದ ಚರಂಡಿಗಳು ತುಂಬಿ ಹರಿಯುತ್ತಿದ್ದರೂ ಇದಕ್ಕೂ ಚರಂಡಿಗೂ ಸಂಬಂಧವಿಲ್ಲದಂತೆ ವರ್ತಿಸುತ್ತಾರೆ ಚೆನ್ನಪ್ಪ ಇಬ್ರಾಹಿಂಪುರ್. ಊರು ಅಭಿವೃದ್ಧಿ ಮಾಡದ ಇಂತಹ ಅಭಿವೃದ್ಧಿ ಅಧಿಕಾರಿ ಯಾವ ಪುರುಷಾರ್ಥಕ್ಕಾಗಿ ಈ ಗ್ರಾಮ ಪಂಚಾಯಿತಿಯಲ್ಲಿ ಇದ್ದಾರೆ ಎಂಬುದು ಸಾರ್ವಜನಿಕರನ್ನ ಗೊಂದಲಕ್ಕೀಡು ಮಾಡಿದೆ. ಗ್ರಾಮ ಸಭೆಗಳನ್ನು ಮಾಡದೆ ಗ್ರಾಮದ ಜನರ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸುತ್ತಾರೆ ಈ ಅಭಿವೃದ್ಧಿ ಅಧಿಕಾರಿ? ಊರು ಸುತ್ತುವುದನ್ನು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಎನ್ನುತ್ತಾರೆ ಕೆಲವರು ಸ್ಥಳೀಯರು. ಇಂತಹ ಅಭಿವೃದ್ಧಿ ಅಧಿಕಾರಿಯ ಮೇಲೆ ತಾಲೂಕು ಪಂಚಾಯಿತಿ ಅಧಿಕಾರಿ ಮತ್ತು ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಯಾವ ಕ್ರಮ ಜರುಗಿಸುತ್ತಾರೆ ಅಥವಾ ಇಂತಹ ಅಭಿವೃದ್ಧಿ ಅಧಿಕಾರಿಗಳಿಗೆ ಬೆಂಬಲವಾಗಿ ನಿಲ್ತಾರಾ ಅನ್ನೋದು ಸ್ಪಷ್ಟವಾಗಿ ತಿಳಿಯಬೇಕಾಗಿದೆ. ಭೀಮಧ್ವನಿ ನ್ಯೂಸ್ 7. ಕೊಡ್ರಿ ಸರ್, ಆಯ್ತೇನ್ರಿ?